ನಮಾಮಿ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ವರಮಹಾಲಕ್ಷ್ಮಿ ಪ್ರಚೋದಯತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷಾಲಯದಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿದ್ದರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ. ಮೇಷ ರಾಶಿಯವರಿಗೆ ಗುರು ಬದಲಾವಣೆ 2024-25 ಗುರುವಿನ ಫಲ ಹೇಗಿದೆ ಅಂತ ನೋಡೋಣ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. 2024-25 ಗುರು ಗೋಚಾರ ಫಲ ಹೇಗಿದೆ. ದಿನಾಂಕ 1/5/2024 ವೃಷಭ ರಾಶಿಗೆ ಗುರು ಪ್ರವೇಶ. ಅಂದಿನಿಂದ 1 ವರ್ಷಗಳ ಕಾಲ ಗುರು ಫಲ ಹೇಗಿದೆ ಹಾಗೂ ಶ್ರೀ ಕ್ರೋಧಿ ಸಂವತ್ಸರ ಫಲ ಹೇಗಿದೆ ನೋಡೋಣ. ಗುರುಬಲ ಅಂದ ತಕ್ಷಣ, ಗುರುಬಲ ಬಂದಿದೆ ಅಂದ ತಕ್ಷಣ ಮನಸ್ಸಿನಲ್ಲಿ ಏನೋ ಒಂದು ನಂಬಿಕೆ, ಆಶಾದಾಯಕ ದೈವಬಲ, ಈ ವರ್ಷವಾದರೂ ಚೆನ್ನಾಗೇ ಆಗುತ್ತೆ ಅನ್ನುವ ನಂಬಿಕೆ ಮನಸ್ಸಿನಲ್ಲಿ ಮಾಡುತ್ತೆ. ಅದೇ ರೀತಿಯಲ್ಲೂ ನಡೆಯುತ್ತೆ ಅನ್ನೋ ನಂಬಿಕೆಯೂ ಇರುತ್ತೆ. ಇಡೀ ಜಗತ್ತಿನಲ್ಲಿ ಗುರು ಮೂಲವಿಲ್ಲದೆ ಏನೂ ಇಲ್ಲ. ನೀತಿ ಮಾರ್ಗ, ಸೂಚಿಯನ್ನು ಕೊಡುವಂಥದ್ದು, ವಿದ್ಯೆಯನ್ನು ಕೊಡುವಂಥದ್ದು, ಹೀಗೆ ನಾನಾ ರೀತಿಯಲ್ಲಿ ಗುರುವಿನಿಂದಲೇ ನಾವು ಪಡೆಯಲು ಸಾಧ್ಯವಿರುತ್ತೆ. ಗುರು ಮೇಷರಾಶಿಗೆ ಏನು ಫಲ ಕೊಡ್ತಾನೆ ತಿಳಿಯೋಣ ಬನ್ನಿ. ತಾನು ಇರುವ ಮನೆ, ಎರಡನೇ ಸ್ಥಾನ ಅಂದಾಗ ಮೇಷರಾಶಿಯಿಂದ 2ನೇ ಸ್ಥಾನ ಗುರು ಬಂದಾಗ ಮೇಷರಾಶಿ ಏನೇನು ಫಲ ನೋಡೋಣ. ಮೇಷನ 2ನೇ ಮನೆ ವೃಷಭ ರಾಶಿಗೆ ಧನಸ್ಥಾನ ಅಂತ ಕರಿತೇವೆ. ವಾಕ್ಸ್ಥಾನ, ಕುಟುಂಬ ಸ್ಥಾನ, ಭೋಜನ ಸ್ಥಾನ, ಲಾಟರಿಯ ಸ್ಥಾನ, ವಿದ್ಯಾಭ್ಯಾಸ, ಈ ಎಲ್ಲ ಇವುಗಳನ್ನು ಪಡಿತೀರ. ಧನಸ್ಥಾನ ಅಂದಾಗ ಲಾಭದಾಯಕ, ಹೊಸದಾಗಿ ವ್ಯಾಪಾರ, ಹೋಟೆಲ್ಲು, ಚಾಟ್ ಸೆಂಟರು, ಬೇಕ್ರಿ, ಚಿನ್ನ ಬೆಳ್ಳಿಯ ಅಂಗಡಿ, ಹಾಗೆ ಶಾಲೆ ನಡೆಸುವಂಥದ್ದು, ಟ್ಯೂಷನ್ ನಡೆಸುವಂಥದ್ದು, ತರಬೇತಿ ಕೇಂದ್ರಗಳನ್ನು ಮಾಡುವಂಥದ್ದು, ನಾಟ್ಯ, ನೃತ್ಯ, ಸಂಗೀತ ಕಲೆ, ಬೇಬಿ ಸಿಟ್ಟಿಂಗ್, ಏಜ್ಡ್ ಹೋಮ್, ಪಿ ಜಿ ನಡೆಸುವಂಥದ್ದು, ಕ್ಯಾಟ್ರಿಂಗ್, ಮಾರ್ಕೆಟಿಂಗ್ನಿಂದಲೂ ಲಾಭ ಮಾಡ್ಕೋತೀರಾ, ಟೂರಿಸಮ್ನಿಂದ ಲಾಭ ಮಾಡ್ಕೋತೀರಾ. ಅದೇ ರೀತಿಯಲ್ಲಿ ಮದುವೆ ಮಾಡಿಸುವಂಥದ್ದು, ಹಾಗೆ ಟೂರಿಸ್ಟ್ ಗೈಡ್, ಟ್ರಾವೆಲ್ಸ್, ಹಾಲಿನಿಂದಲೂ ಲಾಭ, ಹೈನುಗಾರಿಕೆ, ಹಸುಗಳ ಒಂದು ಸಾಗಾಣಿಕೆ, ತೋಟಗಾರಿಕೆ, ಕೂಲ್ ಡ್ರಿಂಕ್ಸ್, ಐಸ್ ಕ್ರೀಮ್ ಪಾಲ ನಡೆಸುವಂಥದ್ದು, ನೀರಿನಿಂದ ಲಾಭ, ನೀರಿನ ಬಾಟಲಿನಿಂದ ಲಾಭ, ಮೀನಿನ ವ್ಯಾಪಾರ ಮಾಡುವಂಥದ್ದು, ಹಾಗೆ ಮುತ್ತಿನಿಂದ ಲಾಭ, ಅದರಿಂದ ವ್ಯಾಪಾರ ಮಾಡುವಂಥದ್ದು, ವೈದ್ಯರಿಗೂ, ಮನೋಶಾಸ್ತ್ರಜ್ಞರಿಗೂ, ಹಾಗೆ ಡೆಂಟಲ್ ಕ್ಲಿನಿಕ್ ನಡೆಸುವವರೆಗೂ, ತೋಟಗಾರಿಕೆ, ರಾಜಕೀಯ ವ್ಯಕ್ತಿಗಳಿಗೂ. ಗುರು ವೃಷಭ ರಾಶಿಯಲ್ಲಿ ಚಂದ್ರ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲೇ ಇರುವಂಥದ್ದು ಅಂದಾಗ ರಾಜಯೋಗ, ಉನ್ನತ ಸ್ಥಾನಮಾನ, ಗೌರವ ಪದವಿ, ಗಜಕೇಶ್ವರಿ ಯೋಗವನ್ನು ಕೊಡುವಂಥದ್ದು, ಗೌರವ ಸನ್ಮಾನಗಳು, ಉನ್ನತ ಶ್ರೇಣಿಯ ಬಡ್ತಿ, ಜನಮನ್ನಣೆಗಳು, ಹಾಗೆ ಮನೆ ಕಟ್ಟುವಂಥದ್ದು, ಜಾಗ ಕೊಡಿಸುವಂಥದ್ದು, ಜಾಗವನ್ನು ಕೊಂಡ್ಕೊತೀರಾ, ಸಾಲಬಾಧೆಯಿಂದ ನಿವೃತ್ತಿ, ಹೊರಗೆ ಬರ್ತೀರಾ, ಒಡವೆ ಆಭರಣಗಳ ಆಗಮನ, ನಿಧಿ ನಿಕ್ಷೇಪಗಳು ದೊರೆಯುವಂಥದ್ದು, ಆಕಸ್ಮಿಕ ಧನಪ್ರಾಪ್ತಿ, ಬಾಕಿ ಹಣ, ಸಾಲದ ಹಣ ಬರುವಂಥದ್ದು, ರಸ್ತೆಯಲ್ಲೇ ದೊರೆಯುವಂಥದ್ದು, ಅನಿರೀಕ್ಷಿತ ಧನ ಸಂಚಯನ, ನೀವು ಬಯಸದೆ ಹಣ, ಅಂದರೆ ನೀವು ಬಯಸದೇ ಇರೋದೆಲ್ಲ ಹಣ ಬರುವಂಥದ್ದು, ನೆನೆಸಿದಂತೆ ಹಣ ನಿಮ್ಮ ಹತ್ತಿರ ಸುಳಿಯುವಂಥದ್ದು, ನಾಳೆ ಏನಾರು ಬೇಕು ಅಂತ ನೀವು ಅನ್ಕೊತಿದ್ರೆ ಹಣ ತಕ್ಷಣ ಬರುವಂಥದ್ದು, ರಿಯಲ್ ಎಸ್ಟೇಟ್ ಉದ್ಯಮದಿಂದ ಲಾಭ, ಮನೆ ಕಟ್ಟು ಮಾರುವವರೆಗೂ ಲಾಭ, ಪೊಲೀಸ್ ಇಲಾಖೆ, ವಿದ್ಯುತ್ ಇಲಾಖೆ, ರಕ್ಷಣಾ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಗುಪ್ತಚರ ಇಲಾಖೆ, ಮಿಲಿಟ್ರಿ, ಆರ್ಮಿ ಅಂತೀವಿ, ನಿಮಗೆಲ್ಲರಿಗೂ ಲಾಭ, ಬಡ್ತಿ ದೊರೆಯುವಂಥದ್ದು. ವಿದೇಶಿ ಲಾಟರಿಯಿಂದಲೂ ಲಾಭ ಉಂಟು. ಆದರೆ ಒಮ್ಮೆ ಜಾತಕ ವಿಮರ್ಶೆ ಅಗತ್ಯ. ನಿಮ್ಮ ಧನಸ್ಥಾನ ಚೆನ್ನಾಗಿರಬೇಕು. ಹಾಗೆ ದಶಾಭುಕ್ತಿ ಗೋಚಾರ ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಜಾತಕ ಪರಿಶೀಲನೆ ಅಗತ್ಯ ಅಂತ ಹೇಳ್ತೀವಿ. ಜಾತಕಕ್ಕೂ ನಮಗೆ ಗೋಚಾರಕ್ಕೂ ನಿಕಟವಾದ ಸಂಬಂಧ ಇರುತ್ತೆ. ಒಮ್ಮೆ ಜಾತಕ ವಿಮರ್ಶೆ ಪರಿಶೀಲನೆ ಮಾಡಿಸಿ. ಒಳ್ಳೆಯ ಊಟೋಪಚಾರಗಳು, ತೃಪ್ತಿದಾಯಕ ಸಮಾಧಾನದಿಂದ ಭೋಜನ ಸ್ವೀಕಾರ ಮಾಡುವಂಥದ್ದು, ಪಾರ್ಟಿಗಳು, ಹೆಚ್ಚಿನ ಆಹ್ವಾನ ದೊರೆಯುವಂಥದ್ದು, ನೀವು ಅಂದ್ಕೊಂಡೇ ಇರೋದಿಲ್ಲ, ಸಡನ್ನಾಗಿ ಸ್ನೇಹಿತರ ಜೊತೆಲಿ ಹೊರಟೋಗ್ಬಿಡ್ಬೋದು, ಅಥವಾ ಇನ್ಯಾವುದೋ ರೂಪದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಹೋಗುವಂಥದ್ದು ಇರುತ್ತೆ. ಕುಟುಂಬ ಸ್ಥಾನ ಅಂದಾಗ ಮನೆಗೆ ಹೊಸ ಅತಿಥಿ, ಸಂತಾನಾಭಿವೃದ್ಧಿ, ವಂಶಾಭಿವೃದ್ಧಿ ಆಗುವಂಥದ್ದು, ವಿವಾಹ ವಿಚಾರದಲ್ಲೂ ಲಾಭದಾಯಕ, ಹಣಕಾಸಿನಲ್ಲಿ ಹಿಡಿತ. ಯಾಕೆ ಅಂದರೆ ಹಿಡಿತ ಇಟ್ಕೋಬೇಕು. ಅಧಿಕ ಲಾಭ ಬಂತು ಅಂತ, ಹಣ ಬಂತು ಅಂತ ಖರ್ಚು ಮಾಡಬಾರ್ದು. ಉಳಿತಾಯ ಖಾತೆಯ ಬಗ್ಗೆಯೂ ಗಮನವನ್ನು ನೀವು ಹರಿಸಬೇಕು. ಹಾಗೆ ಮೊಬೈಲ್
ವಾಹನ ರಿಪೇರಿ, ಅಪಘಾತಗಳು ಆಕಸ್ಮಿಕವಾಗಿ ಆಗುವಂಥದ್ದು, ಈ ರೀತಿಯಲ್ಲಿ ಹಣ ವ್ಯರ್ಥ ಆಗುವ ಬದಲು ಮತ್ತೊಬ್ಬರಿಗೆ ಅವಶ್ಯಕತೆಯ ನಿರೀಕ್ಷೆಯ ಸಹಾಯ ಆಗೋ ನಮಗೂ ಹಾಗೂ ಕುಟುಂಬಕ್ಕೂ ಒಂದು ರೀತಿಯ ಪುಣ್ಯ ಫಲ. ಈ ರೀತಿಯಲ್ಲಿ ವೇದ ಗುರುವಿನಿಂದ ಆಗುವ ಸಮಸ್ಯೆಯಿಂದ ನಾವು ವರ್ಷ ಪೂರ್ತಿ ದೊರೆಯಬಹುದು. ಮೇಷರಾಶಿಗೆ ಮೀನರಾಶಿಗೆ ತೆಗೆದುಕೊಂಡಾಗ ಗುರುವು 12ನೇ ಮನೆಯ ವ್ಯಾಧಿಪತಿ ಆಗ್ತಾನೆ. ಆದ್ದರಿಂದ ಯಾವುದೋ ರೂಪದಲ್ಲಿ ಗುರುವಿನಿಂದ ಆಗುವ ಸಮಸ್ಯೆಯನ್ನು ನಾವು ವರ್ಷ ಪೂರ್ತಿ ಇದರಿಂದ ದೂರ ಆಗ್ಬೋದು. ಈ ವರ್ಷ ಪೂರ್ತಿ ನೀವು ಮನೆಯಲ್ಲಿ 2 ಮುಖದ ರುದ್ರಾಕ್ಷಿ 54 ಅಥವಾ 108 ಮಣಿ ಇರುವ ಜಪಮಾಲೆಯನ್ನು ತೆಗೆದುಕೊಂಡು ಓಂ ನಮಃ ಶಿವಾಯ ಅಂತ ಪ್ರಾರ್ಥನೆ ಮಾಡಿ ಜಪ ಮಾಡಬೇಕು. ಹಾಗೆ ನೀವು ನೆನೆಸಿದಂತೆ ಶುಭವಾಗುತ್ತೆ. ಹಾಗೆ ಕತ್ತಿನಲ್ಲಿಯೂ ಸಹ 2 ಮುಖದ ರುದ್ರಾಕ್ಷಿಯನ್ನು ಧರಿಸಿ ಪ್ರತಿ ಸೋಮವಾರ ಹಾಗೂ ಗುರುವಾರ ಶಿವ ದೇವಾಲಯದಲ್ಲಿ 2 ಎಳನೀರಿನ ಅಭಿಷೇಕ ಮಾಡಿಸಿ ಅಥವಾ 2 ಲೀಟರ್ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿ. ಹಾಗೆ 5 ಹುಣ್ಣಿಮೆ ಅಥವಾ 5 ಗುರುವಾರ ಅಥವಾ 5 ತಿಂಗಳು ಬರುವಂತಹ ಗುರುವಾರ ಮಲೆ ಮಹದೇಶ್ವರ ದರ್ಶನ ಮಾಡಿ ಅಥವಾ ವಿಶೇಷ ಒಂದು ಶಿವನ ಕ್ಷೇತ್ರಗಳಿಗೆ ದರ್ಶನ ಮಾಡಿ ಶುಭ ಫಲಗಳನ್ನು ಪಡಿತೀರಾ. ತಾವು ಏನು ನೆನೆಸಿದ್ರೋ ಅದು ಭಗವಂತನ ಅನುಗ್ರಹದಿಂದ ತಮ್ಮೆಲ್ಲರಿಗೆ ನಡೆಯುವಂಥದ್ದು. ಆದ್ದರಿಂದ ವಿಶೇಷವಾಗಿ 2024-25 ಒಳ್ಳೆಯ ಶುಭ ಫಲಗಳನ್ನು ಪಡೆಯುವಂಥ ಮೇಷರಾಶಿಯವರು ತಮ್ಮೆಲ್ಲರಿಗೂ ಶುಭವಾಗಲಿ, ಹಾಗೆ ಶಿವನ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ವಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಇತರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟಭುಜ ಜ್ಯೋತಿಷಾಲಯ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.